ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರೋ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತ ರತ್ನ ಸಿ.ವಿ. ರಾಮನ್ ಅವರ ಸ್ಮರಣಾರ್ಥವಾಗಿ ಹೆಸರನ್ನ ಇಡಲಾಗಿದೆ. ಇನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿರಾನಗರವೂ ಇದೆ, ಅದರ ಜೊತೆಗೆ ಸ್ಲಮ್ ವಿಭಾಗವೂ ಸಹಿತ ಇದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗ್ಮನೆ ಟೆಕ್ ಪಾರ್ಕ್ ಇಂದ ಬಹಳಷ್ಟು ಆದಾಯವೂ ಸಹಿತ ಸರ್ಕಾರಕ್ಕೆ ಬರ್ತಾ ಇದೆ. ಇನ್ನು ಈ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಎಸ್ ರಘು ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಜನರು ಶಾಸಕರ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ ಅಂತ ನೇರವಾಗಿ ಜನರನ್ನ ತಿಳ್ಕೊಂಡ್ಬರೋಣ ಬನ್ನಿ. ಸದ್ಯ ನಾನೀಗ ಸಿ.ವಿ. ರಾಮನ್ ನಗರದಲ್ಲಿರುವಂತಹ ಒಂದು ಪಾರ್ಕ್ ನಲ್ಲಿದ್ದೇನೆ. ಈ ಸದ್ಯದ ಪರಿಸ್ಥಿತಿ ಹೇಗಿದೆ, ಅದ್ರ ಜೊತೆಗೆ ಏನಂದ್ರೆ ಈ ಸಿ.ವಿ. ರಾಮನ್ ನಗರ ನಿಮ್ ನೋಡೋ ಪ್ರಕಾರ ಸರ್ ಡೆವಲಪ್ಮೆಂಟ್ ಆಗಿದೆ ಅಥವಾ ಡೆವಲಪ್ಮೆಂಟ್ ಆಗಬೇಕಾ ಅಥವಾ ಡೆವಲಪ್ಮೆಂಟ್ ಆಗಿಲ್ವಾ? ಡೆವಲಪ್ಮೆಂಟ್ ಆಗಬೇಕು ಆ್ಯಂಡ್ ಪೀರಿಯಡಿಕಲಿ ಅದನ್ನ ಮೇಂಟೈನ್ ಮಾಡ್ತಾನೆ ಇರಬೇಕು. ನಿಮ್ಮ ಪ್ರಕಾರ ಸರ್ ಈ ಸಿ.ವಿ. ರಾಮನ್ ನಗರದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದಾವೆ ಅಂತ? ಫುಟ್ಪಾತ್ನಲ್ಲಿ ಯಾವಾಗ ಎಲ್ಲಿ ನೋಡಿ ಫುಟ್ಪಾತ್ನಲ್ಲಿ ಇವಾಗ ಮಿನಿ ಕ್ಯಾಂಟೀನ್ ಥರ ಓಪನ್ ಮಾಡಿರ್ತಾರೆ. ಕ್ಯಾಂಟೀನಲ್ಲಿ ಎಲ್ಲರೂ ಬಂದು ಊಟ ಗೀಟ ಮಾಡಿ ಎಲ್ಲ ಬಿಸಾಕ್ಬಿಟ್ಟು ಫುಟ್ಪಾತ್ನ ಹಾಳು ಮಾಡ್ತಾ ಇದ್ದಾರೆ. ಫುಟ್ಪಾತ್ ಇಟ್ ಇಸ್ ನಾಟ್ ಮೆಂಟ್ ಫಾರ್ ವಾಕಿಂಗ್, ಇಟ್ ಈಸ್ ಮೆಂಟ್ ಫಾರ್ ಡೂಯಿಂಗ್ ಸಮ್ ಬಿಸ್ನೆಸ್. ಓಕೆ, ಹೋಗ್ಲಿ. ಕೊನೆ ಪಕ್ಷ ರಘು ಜನರ ಜೊತೆ ಇಂಟ್ರಾಕ್ಷನ್ ಇರ್ತಾರೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ಕೇಳೋಕೆ ಅಥವಾ ಏನಾದ್ರು ಏನೋ ಪ್ರಾಬ್ಲಮ್ಗಳನ್ನ ಈಸ್ ರೆಡಿ ಟು ಲಿಸನ್. ನಾವು ಹೋಗಿ ಅವರ ಆಫೀಸ್ನಲ್ಲಿ ಹೋಗಿ ಹೇಳ್ತೀವಿ, ಈಸ್ ರೆಡಿ ಟು ಲಿಸನ್, ಬಟ್ ಆಕ್ಷನ್ ಅದೇ ಇಂಪಾರ್ಟೆಂಟ್. 40% ಡೆವಲಪ್ ಆಗಿದೆ ಸರ್. 50% ಡೆವಲಪ್ ಆಗಿದೆ. ಇಲ್ಲಿ ನೋಡಿ, ಮಧ್ಯಾಹ್ನ ನೀವು ಬಂದ್ರೆ ಇಲ್ಲಿ ನೋಡ್ಬೋದು, ಈಗಲೇ ಇಟ್ಬಿಟ್ಟಿದ್ದಾರೆ. ಈ ರೋಡ್ ಫುಲ್ ಫುಡ್ ಸ್ಟ್ರೀಟ್, ಪ್ಲೆಂಟಿ ಆಫ್ ರ್ಯಾಟ್ಸ್. ಈ ಓಡಾಡೋಗೆ ಇಲಿಗಳು ಸಿಗುತ್ತೆ. ಇದು ಆಫೀಸರ್ಸ್ಗೆಲ್ಲ ಹೇಳಿ ಎಲ್ಲ ಮಾಡಿ, ಈವನ್ ದೇವರ್ ಯೂಸಿಂಗ್ ಪ್ಲಾಸ್ಟಿಕ್ ಇದು ಪ್ಲೇಟ್ಗೆ, ಅದನ್ನೆಲ್ಲ ನಾವೆಲ್ಲ ತೆಗೆಸಿ ಎಲ್ಲ ಮಾಡಿ ಬಾಳೆ ಎಲ್ಲ ಹಾಕ್ಸಕ್ ಮಾಡಿದೀವಿ. ಇನ್ನು ಅದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಬಟ್ ರಘು ಕೋಆಪರೇಟ್ ಮಾಡ್ತಾರೆ. ಅಲ್ಲಿ ಹೋದ್ರೆ ಮಾತಾಡೋದು ಮಾಡೋದು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಈಗ ರಘು ಒಬ್ಬರೇ ಅದಕ್ಕೆ ಭಾಗಿಯಾರೆ, MLA ಒಬ್ಬರೇ ಭಾಗಿಯಕ್ಕಾಗಲ್ಲ. ಬೇಕಂದ್ರೆ ಅವ್ರು ಕ್ಷೇತ್ರದ MLA ಎಲ್ಲ ಕಡೆ ಸುತ್ತಾಡಬೇಕು. ಅವರು ಈ ಆಫೀಸರ್ಸ್ ಮಾಡ್ಬೇಕಾ ಕೆಲಸ? ಈ ಆಫೀಸರ್ಸ್ ಎಲ್ಲ ನೆಗ್ಲಿಜೆನ್ಸಿ, BBMP ಟೋಟಲ್ ನೆಗ್ಲಿಜೆನ್ಸಿ. ನೀವು ನೋಡಿರೋ ಪ್ರಕಾರ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗ್ತಾ ಇದೆ, ಡೆವಲಪ್ ಆಗಿಲ್ವಾ? ಆಗ್ತಾ ಇದೆ ಸರ್, ಡೆವಲಪ್ಮೆಂಟ್ ಇದೆ ಸರ್. MLA ರಘು ಅವರು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಸರ್? ಏನೇನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ? ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು. ಇನ್ನು ನೋಡಿ, ಪಾರ್ಕ್ಸು ರೋಡ್ಸು ಸ್ವಲ್ಪ ಕೆಲಸಗಳು ನಡೀತಾ ಇಲ್ಲ. ಕೆಲವೊಂದು ನಡೀತಾ ಇಲ್ಲ, ಕೆಲವೊಂದು ನಡೀತಾ ಇದೆ. ರಘು ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಲಾಸ್ಟ್ 2 years ಇಂದ? ಯಾಕಂದ್ರೆ 23 ಗೆದ್ದು ಬಂದ ಮೇಲಿಂದ 2 ವರ್ಷದಲ್ಲಿ ಯಾವ ರೀತಿ ಡೆವಲಪ್ ಆಗಿದೆ? ಚೆನ್ನಾಗಿ ವರ್ಕ್ ಮಾಡ್ತಾರೆ ಸರ್. ರಘು ಅವರು MLA ಸೂಪರ್ ಸರ್, ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವರಿಗೆ? 90 ಕೊಡ್ತೀವಿ ಸರ್. 90 ಕೊಡ್ತೀರಾ? 90 ಕೊಡ್ತೀವಿ. ಓಕೆ, ಅವ್ರದ್ದು ಏನು ಇದಿಲ್ಲ ಸರ್, ಕರಪ್ಷನ್ ಇಲ್ಲ. ಒಂದು ನೀಟ್ ಲೀಡರ್ ಸರ್. ಈ ಕಡೆಗೆ ಅವರೇ ಇರ್ಬೇಕು, ಅವರೇ ಗೆಲ್ಬೇಕು ಸರ್. ಯಾಕಂದ್ರೆ ಎಲ್ಲ ಜನ ಆರಾಮಾಗಿರ್ತಾರೆ. ಅವ್ರದ್ದು ಏನು ಕಾಂಟ್ರವರ್ಸಿ ಇಲ್ಲ ಸರ್. ಒಂದು ಇವತ್ತು 4 ವರ್ಷ ಟರ್ಮ್ ಗೆದ್ದಿದ್ದಾರೆ, ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಅವ್ರಿಗೆ. ಇಟ್ಸ್ ಎ ವೆರಿ ಗುಡ್ ಲೀಡರ್, ತುಂಬಾ ಒಳ್ಳೇದು. ಓಕೆ, ಡೆವಲಪ್ ವಿಚಾರದಲ್ಲಿ ಹೇಗೆ ಸರ್ ಅವರು? ಡೆವಲಪ್ ಮಾಡಿದ್ರೆ ಸರ್, ಫಂಡ್ಸ್ ಇಲ್ಲಲ್ಲ ಸರ್ ಮಾಡಕ್ಕೆ. ಪಾಪ ಎಲ್ಲಿ ಫಂಡ್ಸ್? ಪಾಪ ಅವ್ರು ಫಂಡ್ಸ್ ಕೊಟ್ರೆ ಸಾಕ್ತಾರೆ ಡೆವಲಪ್ ಮಾಡಕ್ ಆಗೋದು. ಸಿ.ವಿ. ರಾಮನ್ ನಗರ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗ್ಬೇಕಾ? ಇನ್ನು ಬಹಳ ಡೆವಲಪ್ಮೆಂಟ್ ಆಗ್ಬೇಕು, ಬಹಳ ಆಗ್ಬೇಕು. ರೋಡ್ಸ್ ಅಂತೂ ಹಾರರ್. ನಮ್ಮ 17 D ಕ್ರಾಸ್ ಇದೆ, 15 ವರ್ಷದಿಂದ ತಾರ್ ಹಾಕಿಲ್ಲ. ಅದು ಇವ್ರ ಮೇಲೆ ಹೇಳ್ಬೇಕು, ಅವ್ರ ಮೇಲೆ ಹೇಳ್ಬೇಕೋ ಗೊತ್ತಿಲ್ಲ. ಪ್ರಾಬ್ಲಮ್ ಅಂತೂ ಬಹಳ ಇದೆ. ಫಂಡ್ಸ್ ಇಲ್ಲ ಅಂತಾರೆ, ಏನು ಮಾಡ್ತೀರಾ? ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗ್ತಾ ಇಲ್ವಾ? ಆಗ್ತಾ ಇದೆ, ಈಗ ಆಗ್ತಾ ಇದೆ. ಓಕೆ, ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಸರ್ ಇನ್ನು ಈ ಕಸ ವಿಲೇವಾರಿ ಸರಿಯಾಗಿ ಆಗಬೇಕು. ಅದಾಗ್ತಾ ಇಲ್ಲ ಸರಿಗೆ. ಆ ಸ್ಯಾಗ್ನೆಟ್ ಆಗ್ತಿದೆ, ಅಲ್ಲಲ್ಲೇ ನೀರು ನಿಂತ್ಕೊತಾ ಇದೆ, ಅದು ಹೋಗ್ಬೇಕು. ಕೆಲವು ರೋಡ್ಸು ಮಳೆ ಬಂದು ಎಲ್ಲ ರಿಪೇರಿ ಆಗಿದ್ದಾವೆ, ಅವು ರಿಪೇರಿ ಮಾಡಬೇಕು. ಸರಿಯಾಗಿ ರಿಪೇರಿ ಆಗಿಲ್ಲ, ಅದರಿಂದ ಅದನ್ನೆಲ್ಲ ಕಂಟ್ರೋಲ್ ತಗೊಳ್ಬೇಕು. ಮೇಡಮ್, ನೀವು ನೋಡಿರೋ ಪ್ರಕಾರ ಈ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ? ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ ಸರ್? ನಮ್ಮ ಏರಿಯಾದಲ್ಲಿ ಹೇಳ್ಬಾರ್ದು. ನನಗೆ ಮದುವೆಗೆ ಒಂದು 50 ವರ್ಷ ಆಯ್ತು, 20 ವರ್ಷ ಆಯ್ತು ರಸ್ತೆ ಹಾಕಿ, ಇವತ್ತಿಗೂ ರಸ್ತೆ ಹಾಕಿಲ್ಲ. ನೀವೊಂದ್ಸತಿ ವಿಡಿಯೋ ತಗೊಂಡು ಹೋಗಿ. ಮಳೆ ಬಂತು ಅಂದರೆ ಮನೆ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ. ವಯಸ್ಸಾದ್ರೆ 85 years ಅತ್ತೆ ಇದ್ದಾರೆ ಮನೆ ಒಳಗಡೆ, ಸಣ್ಣ ಮಕ್ಕಳಿದ್ದಾರೆ, ಹೊರಗಡೆ ಬರೋಕ್ಕಾಗಲ್ಲ. ಇಲ್ಲಿ ತನಕ ನೀರು ಬರುತ್ತೆ ಸರ್. ನೀರು ಹೋಗೋಕ್ಕೆ ಏನು ಮಾಡಿಲ್ಲ ಫಸ್ಟು. ಆಮೇಲೆ ಮರಗಳು ಬೀಳ್ತು ಅಂದ್ರೇನು ಕೊಂಬೆಗಳು ಬೀಳತ್ತೆ, ಅದನ್ನು ಕಟ್ ಮಾಡಲ್ಲ. ಆಮೇಲೆ ಇನ್ನೇನು ರಸ್ತೆ ಸರಿಗಿಲ್ಲ, ನೀರು ಬಂದು ನೀರು ನಿಲ್ಲತ್ತೆ. ಪ್ರಾಬ್ಲಮ್ ಆಯಿತು ಅಂದ್ರೆ, ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಖಂಡಿತ ಓಟ್ ಹಾಕ್ತೀವಿ. ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಏನು ಯಾರಿಗೂ ಹಾಕಲ್ಲ, ಯಾವ ಪಕ್ಷನೂ ಇಲ್ಲ, ಯಾರಿಗೂ ಇಲ್ಲ. ಮೇನ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇಷ್ಟು ಜನ ಪರವಾಗಿ ನಾನು ಮಾತಾಡ್ತೀನಿ. ಡ್ಯೂ ಟು ರೋಡ್ ಆಕ್ಸಿಡೆಂಟ್ಸ್ 50% ಆಕ್ಸಿಡೆಂಟ್
ಟು ರೋಡ್ ಬ್ಯಾಡ್ ರೋಡ್ಸ್ ಕಂಡೀಷನ್ ಅದೇನು ಜನ ಆಗ್ತಾ ಇರೋದು. ಸುಮ್ಮನೆ ಪೇಪರ್ ಮಾಡೋದು ಶಿವಕುಮಾರ್ ಮಾಡಿಬಿಟ್ಟು ಏನು ಇಲ್ಲ, ಬರೀ ಮಾತು ಅಷ್ಟೇ, ಪೇಪರ್ ನ್ಯೂಸ್ ಅಷ್ಟೇ. ಇದುವರೆಗೂ ಪ್ರಾಕ್ಟಿಕಲ್ ಆಗಿ ಏನೂ ಇಲ್ಲ. ಮೇಡಮ್, ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ ಇಲ್ಲಿ? ಸರ್ ನಮ್ಮ ಡ್ರೈನೇಜ್ ಪ್ರಾಬ್ಲಮ್ ಇದೆ ಸರ್. ಡ್ರೈನೇಜ್ ತುಂಬಿಕೊಂಡ್ರೆ ಎಲ್ಲ ಮೇಲೆ ಬರುತ್ತೆ. ಮಳೆ ಬಂದರೆ ಅದೆಲ್ಲ ಗಲೀಜೆಲ್ಲ ಕಚ್ಚಡ ಎಲ್ಲ ಬಾಗಿಲ ಹತ್ರ ಇರುತ್ತೆ. ಪೈಪ್ಗಳೆಲ್ಲ ಸೋರ್ತಾ ಇದೆ. ನಮ್ಮದು ಡ್ರೈನೇಜ್ ಪೈಪ್ಗಳು ಚೆನ್ನಾಗಿಲ್ಲ, ಅದೆಲ್ಲ ಸೋರ್ತಾ ಇರುತ್ತೆ. ಮಕ್ಕಳಿದ್ದಾರೆ, ಶುಗರ್ ಪೇಷಂಟ್ ಇದ್ದಾರೆ, ಮೈ ಹುಷಾರಾಗಿಲ್ಲ. ಅದು ನನಗೂ ಮೈ ಹುಷಾರಾಗಿಲ್ಲ. ಹಿಂಗೆ ಆ ಸ್ಮೆಲ್ಲೆಲ್ಲ ಮನೆ ಒಳಗಡೆ ಬರ್ತದೆ, ಊಟ ಮಾಡೋಕ್ಕೆ ಆಗಲ್ಲ ಸರ್. ನಾವು ಬಂದು 45 ವರ್ಷ ಆಯಿತು. ನಮ್ಮ ಮಕ್ಕಳು ಇಷ್ಟಿಷ್ಟು ಮಕ್ಕಳು, ಅವ್ರು ದೊಡ್ಡವರಾಗಿ ಮಕ್ಕಳಾಗಿ ಅವ್ರಿಗೆ ಮಕ್ಕಳಾಗಿದೆ. ಇಷ್ಟು ತನಕ ನಮ್ಮನ್ನು ಕ್ಯಾರೇ ತಗೊಳ್ಳಲ್ಲ ಅಂತಾರೆ. ನಾವು ಏನು ಮಾಡೋದು? ಇನ್ನು ಆವಾಗೂ MLA ಅವ್ರು ಬಂದರು, ಅಲ್ಲಿ ಬಂದಿದ್ರೆ ನಾನೇ ಹೋಗಿ ಮಾತಾಡಿದೆ. ಏನ್ರಿ ಸರ್, ನಮ್ಮ ಮಾತೇ ಮಾತಾಡಲ್ಲ ಅಂತೀರಾ? ನಮ್ಮನ್ನು ನೋಡೋದಿಲ್ವಾ? ಇಲ್ಲ ಮಕ್ಕಳು ಸಾಯ್ತಾರೋ, ನಾವು ಸಾಯ್ತಿರೋ ಮಳೆ ಬಂದರೆ ಹಿಂಗಿದೆ ಅಂದ್ರೆ, ಅಮ್ಮ ಸ್ವಲ್ಪ ಕೂಲಾಗಮ್ಮ, ಯಾಕಮ್ಮ ಇಷ್ಟು ಟೆನ್ಷನ್ ತಗೊಳ್ತೀರಾ ಅಂತ. ನೀವು ಬಂದರೆ ಮಳೆ ಬಂದಾಗ ಬಂದು ನಮ್ಮನ್ನು ನೋಡಿ, ಆಚೆ ಹೆಂಗೆ ನೋಡ್ತಾ ಇರ್ತಾರೆ ಜನಗಳು, ಯಾವ್ದು ಬೀಳುತ್ತೆ ಅಂತ. ಹಂಗೆ ಸಾಯ್ತಾ ಇದ್ದೀರಿ ನಾವು 45 ವರ್ಷದಿಂದ. ಈಗ ಮಾಡ್ತೀರಿ, ನಾಳೆ ಮಾಡ್ತೀರಿ, ಎಲ್ಲಿ ಮಾಡ್ತಾ ಇದ್ದಾರೆ? ಏನಾಗುತ್ತೋ ನಾವು ಬಂದಿದ್ದಾರೆ. ಮೊದಲು ಬಂದ್ಬಿಟ್ಟು ಹೇಳಿದ್ರು ನಿಮ್ಮದು ಓಟ್ಗಳು ನಮಗೆ ಬೇಡ ಅಂತ. ನಮ್ಮ ಕ್ವಾರ್ಟರ್ಸ್ ಒಳಗೆ ಕಾಲಿಡಲ್ಲ. ಈ ಶಿವರಾಮನಗರ ಹೇಗಿದೆ? ಚೆನ್ನಾಗಿದೆ ಸರ್. ಫುಲ್ ಇವಾಗ ಈ ನಡುವೆ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಪರವಾಗಿಲ್ಲ, ರೋಡೆಲ್ಲ ಕಿತ್ತಿ ನೀಟಾಗಿ ಆಗ್ತಾ ಇದ್ದಾರೆ. ಎಲ್ಲ ಈ ಕಡೆ ಪೈಪ್ಗಳೆಲ್ಲ ಕಟ್ ಮಾಡಿದ್ರು, ಇವಾಗೆಲ್ಲ ತೆಗ್ದು ಹಾಕಿ ನೀಟಾಗಿ ಮಾಡಿದ್ದಾರೆ. MLA ಸಿಗ್ತಾರೆ ಜನರ ಕೈಗೆ ಮಾತಾಡೋಕ್ಕೆ? ಹಾಂ ಸಿಗ್ತಾರ, ಅಲ್ಲೇ ಅವ್ರ ಆಫೀಸ್ ಹತ್ರನೇ ಇರ್ತಾರೆ. ಅವಾಗ ಏನೋ ಮೀಟ್ ಮಾಡ್ಬೋದು, ಹೋಗ್ಬಿಟ್ಟು ಅಲ್ಲೇ ಇರ್ತಾರೆ. 3 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಪರವಾಗಿಲ್ಲ, ಒಂದು 90 ಕೊಡ್ತೀನಿ. ಡೆವಲಪ್ ಇನ್ನೂ ಆಗಬೇಕು. ಏನೆಲ್ಲ ಡೆವಲಪ್ ಆಗುತ್ತೆ? ಏನು ರೋಡ್ಗಳು ನೋಡಿ, ಈ ಥರ ಎಲ್ಲ ಮಣ್ಣೆಲ್ಲ ಆಗಿದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. 15-20 ದಿವಸ ಆಯಿತು, ಇನ್ನೂ ಅದು ಹಂಗೆ ಇದೆ. ಪಾರ್ಕಿಂಗ್ ಮಾಡೋಕ್ಕೆ ಆಗಲ್ಲ. 2 ವೀಲರ್ ಪಾರ್ಕಿಂಗ್ ಮಾಡೋಕ್ಕಂದ್ರೆ ಅರ್ಧ ಕಿಲೋಮೀಟ್ರ್ ಮಾಡಿಬಿಟ್ಟು ಬರಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ ಏರಿಯಾದಲ್ಲಿ? ಅದೇ ಅಷ್ಟೇ ಎಲ್ಲ ಇದೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಅಡ್ಡ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಗಾಡಿಗಳು. ಒನ್ ವೇನಲ್ಲಿ ಬರ್ತಾರೆ, ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ. ಅಲ್ಲಲ್ಲೇ ಗಾಡಿಗಳು ಇಳಿಸ್ಕೊಂಡಿರ್ತಾರೆ. ಇದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ನಿಮ್ಮ MLA ಯಾವ ರೀತಿ ವರ್ಕ್ ಮಾಡ್ತಾರೆ, ಹೇಗೆ? ವರ್ಕ್ ಮಾಡ್ತಾರೆ ಅವರು, ಜನ ಅರ್ಥ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ಲಾಸ್ಟ್ 2 ಇಯರ್ಸಿಂದ ಏನು ಡೆವಲಪ್ಮೆಂಟ್ಗಳಾಗ್ತದೆ? ಏನು ಹಾಗೆ ಹಿಂದೆ ಸರ್ ಆಗ್ತಾ ಇದೆ ಅಷ್ಟೇ, ಹೊಸದಂತ ಏನೂ ಆಗಿಲ್ಲ. ಹಾಂ, ಆಗ್ತಾ ಇದೆ. ಈ 5 ಗ್ಯಾರಂಟಿ ಕೊಟ್ಟವ್ರಲ್ಲ, 5 ಗ್ಯಾರಂಟಿ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಸರ್ ನಮಗೆ ಗೊತ್ತಿರೋ ಥರ ಬೇಕಾಗಿಲ್ಲ ಅದಂತೂ ಬೇಕಾಗಿಲ್ಲ. ಯಾಕೆ ಬೇಕಾಗಿರಲಿಲ್ಲ? ಏನು ಹಳ್ಳಿ ಕಡೆ ಕೊಟ್ಟಿದ್ರೆ ಅದು ಓಕೆ. ಈ ಟೌನಲ್ಲಿ ಇರೋರಿಗೆಲ್ಲ ಇದು ಮಾಡ್ತಾ ಇದ್ದಾರೆ. ಮತ್ತು ಕೆಲವುದಂದು ನಮಗೆ ಬೇಕಾಗಿದ್ದಿಲ್ಲ. ಅದು ಡೆವಲಪ್ ಮಾಡಿದ್ರೆ ಸಾಕು ಸಿಟಿನ, ನಮಗೇನು ಅದು ಫ್ರೀ ಬೇಕಾಗಿಲ್ಲ. ಜನರ ಕೈ ಸಿಗ್ತಾರೆ ರಘು ಅವರು? ಹಾಂ ಸಿಗ್ತಾರೆ. ಏನೇ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳಕ್ಕೆ ಅದು ಸಿಗ್ತಾರೆ, ಹೇಳ್ತಾರೆ, ಅದು ಮಾಡ್ತಾರೆ. ರೆಗ್ಯುಲರಾಗಿ ಬರ್ತಾರೆ ಏರಿಯಾಗೆ? ಹಾಂ ಬರ್ತಾರೆ. ಓಕೆ, ಅವರಿಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100 ಮಾರ್ಕ್ಸ್ಗೆ ಮಾಡ್ತಾರೆ, ಒಂದು 90 ಕೊಡ್ಬೋದು ಸರ್. 90 ಕೊಡ್ಬೋದಾ? ಈ ಶಿವರಾಮನಗರ ಡೆವಲಪ್ ಆಗಿದೆ, ಡೆವಲಪ್ ಆಗಿಲ್ವಾ? ಡೆವಲಪ್ ಆಗಿದೆ ತಾನೆ ಸರ್. ಡೆವಲಪ್ ಆಗಿದೆ. ಏನೇನು ಡೆವಲಪ್ಮೆಂಟ್ ಆಗಿದೆ? ಚೆನ್ನಾಗಿರೋ ರೋಡ್ ಇದೆ, ಚೆನ್ನಾಗಿರೋ ವಾತಾವರಣ ಇದೆ, ಏನು ತೊಂದರೆ ಏನು ಇಲ್ಲ. ಆ ಥರ ಚೆನ್ನಾಗಿದೆ. ಬೇರೆ ಏನು ಎಲ್ಲ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿದೆ ಅಲ್ಲ. ಈ ಏರಿಯಾದಲ್ಲಿ ಡ್ರೈನೇಜು ಅಥವಾ ಮಳೆ ಬಂದಾಗ ಅಥವಾ ಪಾರ್ಕ್ಗಳು ಎಲ್ಲ ಹೆಂಗಿದಾವೆ? ತುಂಬ ಚೆನ್ನಾಗಿದೆ ಸರ್. ಆಮೇಲೆ ರಘು ಅವರು ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಏನು ಇದ್ದಾರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ಪೈಪ್ ಕೆಲಸನೂ ನಡೀತಾ ಇದೆ. ಆ ಕಡೆ ಪೈಪ್ ಕೆಲಸ ಆಯಿತು, ಈ ಕಡೆ ಪೈಪ್ ಕೆಲಸ ನಡೀತಾ ಇದೆ. ಏನು ಅದರ ತೊಂದರೆ ಏನೂ ಇಲ್ಲ. ತೊಂದರೆ ಏನಿಲ್ಲ. ಓಕೆ, ಜನರ ಕೈ ಸಿಗ್ತಾರೆ ರಘು ಅವರು? ಸಿಗ್ತಾರೆ ಸರ್, ಸಿಗ್ತಾರೆ. ಏನೋ ಪ್ರಾಬ್ಲಮ್ ಇರ್ತದೆ ಹೇಳ್ಕೊಳಕ್ಕೆ ಕೆಲಸ ಮಾಡ್ತಾರೆ. 100% ಸಿಗ್ತಾರೆ, ಮಾಡ್ಕೊಡ್ತಾರೆ. ಈ 5 ಗ್ಯಾರಂಟಿ ಕೊಟ್ಟವ್ರಲ್ಲ ಫ್ರೀ,
ಅವು ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ? ಈ ಬಸ್ ಆಗ್ಲಿ 2,000 ರೂಪಾಯಿ ಆಗ್ಲಿ ರೇಷನ್ ಆಗ್ಲಿ ಕೊಡ್ಬೇಕಿತ್ತ ಕೊಡ್ಬಾರ್ದು? ಕೊಡ್ಬೇಕಿತ್ತು ಸರ್. ನಮ್ಮ ಥರ ಬಡವರು ಚೆನ್ನಾಗಿರ್ತಾರೆ ನೋಡಿ. ಆಟೋ ಓಡಿಸೋರು ಏನಾದರೂ 2,000 ಇದ್ರೆ ಮಕ್ಕಳು ಫೀಸ್ ಕಟ್ಟಕ್ಕಾಗ್ತಿರ್ತಾನೆ ಸರ್. 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ? ಸರ್ 100ಕ್ಕೆ 100 ಕೊಡ್ಬೋದು ಸರ್ ಅವ್ರಿಗೆ. ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಓಕೆ. ಈಗ ನೋಡಿ ಆ ರೋಡ್ ಹಾಕ್ತಾರಾ, ಈ ರೋಡ್ ಎಲ್ಲ ರೋಡ್ಗಳೆಲ್ಲ ಚೆನ್ನಾಗಿದೆ ಸರ್. ನೀವು ನೋಡ್ರ ಹಾಗೆ ಈ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆ ಅಥವಾ ಡೆವಲಪ್ಮೆಂಟ್ ಆಗಬೇಕಾ ಇನ್ನು? ಆಗಿದೆ ಪರವಾಗಿಲ್ಲ, ಓಕೆ, ಏನು ತೊಂದರೆ ಇಲ್ಲ, ಮಾಡಿದ್ದಾರೆ. ಏನೇನು ಡೆವಲಪ್ಮೆಂಟ್ ಆಗಿದೆ ಇಲ್ಲಿ? ಹಾಸ್ಪಿಟ್ಲು, ಪಾರ್ಕ್ಗಳು, ಅದು ಇದು ಎಲ್ಲ ಮಾಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಹಾಂ ಇದೆ. ಓಕೆ, ನಿಮ್ಮ ಪ್ರಕಾರ ಇಲ್ಲಿ ರಘು ಹೇಗೆ ಕೆಲಸ ಮಾಡ್ತಿದ್ದಾರೆ? ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಸರ್, ಏನು ತೊಂದರೆ ಏನಿಲ್ಲ, ಓಕೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಅಂದರೆ ನೋಡ್ಕೊತಾರೆ. ಓಕೆ ಸರ್. ಓಕೆ, 100 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ರಘು ಅವರಿಗೆ? ಓಕೆ ಸರ್, 100 ಮಾರ್ಕ್ಸ್ ಓಕೆ, ಏನು ತೊಂದರೆ ಇಲ್ಲ. 100 ಕೊಡ್ತೀರಾ? ಚೆನ್ನಾಗಿ ಮಾಡಿದಾರಲ್ವ, ಅವಾಗಿಂದ 6 ವರ್ಷದಿಂದ ಗೆಲ್ಕೊಂಡ್ಬಿಟ್ಟು ಬರ್ತಾರೆ. ಓಕೆ, ತೊಂದರೆ ಇಲ್ಲ. ನಿಮ್ಮ ಏರಿಯಾ ಹೇಗಿದೆ? ಡೆವಲಪ್ಮೆಂಟ್ ಆಗಿದೆ ಅಥವಾ ಡೆವಲಪ್ಮೆಂಟ್ ಆಗ್ತಾ ಇದೆ? ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಆಗಿದೆ. ಏನೇನು ಡೆವಲಪ್ಮೆಂಟ್ ಆಗಿದೆ ಇಲ್ಲಿ? ಎಲ್ಲ ಕಾರ್ಪೊರೇಷನ್ ಸ್ಯಾಂಟ್ರಿ ಎಲ್ಲ ಕ್ಲಿಯರ್ ಇದೆ. ರೋಡ್ ಎಲ್ಲ ಕ್ಲಿಯರ್. ರೋಡ್ ಎಲ್ಲ ಹೆಂಗಿದೆ? ಡೈಲಿ ಕ್ಲೀನ್ ಮಾಡ್ತಾರೆ, ಡೈಲಿ ಮಾಡ್ತಾರೆ. ರೋಡಲ್ಲಿ ಗುಂಡಿ ಎಲ್ಲ ಬಿದ್ದಿದಾವ ಅಥವಾ ಚೆನ್ನಾಗಿದ್ದಾವೆ? ಎಲ್ಲ ಚೆನ್ನಾಗಿದೆ, ಎಲ್ಲ ಹಾಕಿದ್ದಾರೆ, ಜಲ್ಲಿ ಎಲ್ಲ ಹಾಕಿದ್ದಾರೆ. ಜಲ್ಲೆಲ್ಲ ಹಾಕಿದ್ದಾರೆ. ಮಳೆ ಬಂದ್ರೆ ಹೆಂಗಿದೆ ಇಲ್ಲಿನ ಪರಿಸ್ಥಿತಿ? ಮಳೆ ಬಂದ್ರೆ ಪರವಾಗಿಲ್ಲ, ಮೊನ್ನೆ ಮೋರಿ ಎಲ್ಲ ಕ್ಲೀನ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಮತ್ತೆ ಈ ಏರಿಯಾದಲ್ಲಿ ಪಾರ್ಕು, ಹಾಸ್ಪಿಟ್ಲು ಇದೆ, ಪಾರ್ಕ್ ಎಲ್ಲ ಇದೆ. ಹೆಂಗಿದಾವೆ ಎಲ್ಲ? ಓಕೆ, ಚೆನ್ನಾಗಿದೆ. ಇಲ್ಲಿ ಎಮ್ ಎಲ್ ಎ ಹೆಂಗೆ ಕೆಲಸ ಮಾಡ್ತಾರೆ ಲಾಸ್ಟ್ 2 ವರ್ಷದಿಂದ? MLA ಗುಡ್. MLA ಗುಡ್ಡ? 10 ವರ್ಷ ಅಂತ ಚೆನ್ನಾಗಿದೆ, ಹೇಳ್ಕೊಂಡು. ನಿಮ್ಮ ಜೊತೆ ಎಲ್ಲ ಮಾತಾಡಿಸ್ತಾರೆ ಬಂದಾಗ? ತುಂಬಾ ಫ್ರೀಡಮ್. ಏನಾದ್ರು ಪ್ರಾಬ್ಲಮ್ ಅಂದ್ರೆ ಹೇಳ್ತೀರಾ ಅವ್ರ ಹತ್ರ? ಓಕೆ, ಆಫೀಸ್ ಇದೆ, ಎಲ್ಲ ಹೋಗಿ ಅಂದ್ರೆ ಅವರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ. ಹೋಗ್ಲಿ, ಇನ್ನೊಂದು 5 ಗ್ಯಾರಂಟಿ ಕೊಟ್ಟವ್ರಲ್ಲ ಫ್ರೀ. ಯಾವುದು? ಫ್ರೀ ಗ್ಯಾರಂಟಿಗಳು, ಬಸ್ಸು, 2,000 ರೂಪಾಯಿ ರೇಷನ್ ಎಲ್ಲ, ಅದೆಲ್ಲ ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ? ಅವ್ರವ್ರ ಅನುಕೂಲ, ಬಡವ್ರಿಗೆ ಉಪಯೋಗ ಆದ್ರೆ ಅವ್ರಿಗೆ ಒಳ್ಳೇದು, ನಮ್ಗೇನು ಅರ್ಥ ಏನು ಸಿಗಲ್ಲ. ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ? ಕೊಡ್ಬೋದು, ಗೌರ್ಮೆಂಟ್ ಜಾಸ್ತಿ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೋದು. ಇರೋರೇ ತಗೋತಾರೆ ಸರ್, ಇಲ್ದಿರೋರ್ಗೂ ಸಿಗಲ್ಲ. ಇರೋರೇ ತಗೊಳ್ಳೋದು 2,000 ರೂಪಾಯಿ, ನಮ್ಗೇನು ಸಿಗಲ್ಲ. ಈ 100 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ರಘು ಅವರಿಗೆ? ಯಾವುದು? ರಘು ಅವರಿಗೆ ಅವಾಗ 95% ಕೊಡ್ಬೋದು. 95% ಕೊಡ್ಬೋದು. ಈ ಸಿ ವಿ ರಾಮನ್ ನಗರ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗ್ಬೇಕಾ ಇನ್ನು? ಫುಲ್ ಡೆವಲಪ್ಮೆಂಟ್ ಆಗೋಗಿದೆ ಸರ್. ಡೆವಲಪ್ಮೆಂಟ್ ಅಲ್ಲಿ 2 ಮಾತಿದೆ, ಎಲ್ಲ ಫುಲ್ ಡೆವಲಪ್ಮೆಂಟ್ ಇದೆ. ಏನೇನು ಡೆವಲಪ್ಮೆಂಟ್ ನಿಮ್ಮ ಪ್ರಕಾರ? ಪ್ರತಿಯೊಂದು ಡೆವಲಪ್ಮೆಂಟ್ ಇದೆ. ಇಲ್ಲಿ ಎಲ್ಲ ರೋಡ್ ಸ್ಪೆಷಾಲಿಟಿ ಇರ್ಬೋದು, ಮತ್ತೆ ಬಸ್ ಸ್ಪೆಷಾಲಿಟಿ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಏರಿಯಾ ತುಂಬಾ ಡೆವಲಪ್ಮೆಂಟ್ ಇದೆ. ಇಲ್ಲಿ ಪಾರ್ಕ್ಗಳಾಗಿರ್ಲು ಅಥವಾ ಡ್ರೈನೇಜ್ ಸಿಸ್ಟಮ್ ಅದೆಲ್ಲ ಹೆಂಗಿದೆ? ಡ್ರೈನೇಜ್ ಸಿಸ್ಟಮ್, ಪಾರ್ಕ್ ತುಂಬಾ ಸ್ಪೆಷಾಲಿಟಿ ಚೆನ್ನಾಗಿದೆ. ರಘು ಅವ್ರ ಕಡೆಯಿಂದ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ವಾಟರ್ ಪ್ರಾಬ್ಲಮ್. ಅದ್ ಬಿಟ್ರೆ ಬೇರೆ ಏನಿಲ್ಲ ಪ್ರಾಬ್ಲಮ್. ಈ ರಘು ಅವ್ರು ಹೆಂಗೆ ಕೆಲಸ ಮಾಡ್ತಿದಾರೆ? ಸೂಪರ್, ಲೆಜೆಂಡ್, ತಿಪ್ಸಂದ್ರ ಲೆಜೆಂಡ್, ಸಿ ವಿ ರಾಮನ್ ನಗರ ಲೆಜೆಂಡ್ ಅಷ್ಟೇ ಹೇಳ್ಬೋದು. ಓಕೆ, ನಾನು ಒಂದು ಪ್ರಶ್ನೆ ಹೇಳಿ. ಈ ಹಿಂದೆ ಅಂದ್ರೆ 2023ಕ್ಕಿಂತ ಮುಂಚೆ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅಥವಾ ಲಾಸ್ಟ್ ಮೊನ್ನೆ 2 ವರ್ಷ ಆಯ್ತಲ್ಲ ಗೆದ್ದು ಬಂದು ಅವಾಗ? ಅವರು ಇಲ್ಲಿ ಗೆದ್ದು ಬಂತು, ಕೆಲಸ ಎಲ್ಲ ತುಂಬಾ ಚೆನ್ನಾಗಿದೆ. ಏರಿಯಾ ಫುಲ್ ಡೆವಲಪ್ಮೆಂಟ್ ಇದೆ. 2 ವರ್ಷದಿಂದನೂ ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಈ 5 ಗ್ಯಾರಂಟಿಗಳು ಕೊಟ್ಟಿರಲ್ಲ ಸರ್ಕಾರ, ಫ್ರೀ ಗ್ಯಾರಂಟಿ, ಕೊಡ್ಬೇಕಿತ್ತ ಕೊಡಬಾರ್ದು? ತುಂಬಾ ವೇಸ್ಟ್ ಸರ್ ಅದು. ಅವ್ರ ಮನೆಯಿಂದ ಏನ್ ತಂದು ಕೊಡಲ್ಲ. ಅವ್ರ ಮನೆಯಿಂದ ತಂದು ಕೊಟ್ರೆ ಫ್ರೀ, ಸರ್ಕಾರದಿಂದ ಕೊಟ್ರೆ ನಮ್ ದುಡ್ಡೆ. ಅದು 2 ಮಾತಿಲ್ಲ, ಕರೆಕ್ಟ್ ಅಲ್ಲ? ನಮ್ ದುಡ್ಡು ನಮ್ಗೆ ಕೊಡ್ತಾರ, ಅಳಿಯಲ್ಲ ಮಗಳ ಗಂಡ, ಅಷ್ಟೇ ಅದು. ರಘು ಅವರಿಗೆ 100 ಮಾರ್ಕ್ಸ್ಗೆ ಡೆವಲಪ್ಮೆಂಟ್ ವಿಚಾರದ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 101 ಕೊಡ್ಬೋದು ಸರ್ ಅವರಿಗೆ. ಹೌದಾ? ನಮ್ಮ ಪ್ರಕಾರ 101. ಮುಂಚೆಂದ ಇವಾಗ ಪರವಾಗಿಲ್ಲ ಅಲ್ಲ? ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ? ಮುಂಚೆ ಅಂದ್ರೆ ಕೊರೋನಾಗ ಮುಂಚೆ ಅಂದ್ರೆ ಇವಾಗ ಪರವಾಗಿಲ್ಲ. ರಘು ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಇಲ್ಲಿ ಮೇಲೆ? ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮವರೇ ಅವರು. ಪರವಾಗಿಲ್ಲ. ಅಂದ್ರೆ ನೀವೆಲ್ಲ ಅವ್ರಿಗೆ ಸಪೋರ್ಟ್? ಎಲ್ಲ ಅವ್ರಿಗೆ ಸಪೋರ್ಟ್. ಲಾಸ್ಟ್ 2 ವರ್ಷದಲ್ಲಿ ಎಷ್ಟು ಸರಿ ಬಂದಿದ್ದಾರೆ ಇಲ್ಲಿಗೆಲ್ಲ? ಯಾರು? ರಘು. ಡೈಲಿ ಇಲ್ಲೇ ಓಡಾಡ್ತಾರಲ್ಲ ಅವರು, ಇಲ್ಲೇ ಇರೋದು ಮನೆ, ಇಲ್ಲೇ ಓಡಾಡ್ತಾರೆ, ಬಂದು ಕೇಳ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ. ಏನಾದ್ರು ಕಷ್ಟ ಅಂತ ಹೇಳಿ ಅಂತ ಕೇಳ್ತಾರೆ. ಎಲ್ಲ ನಾವು ಹೇಳ್ತೀವಿ, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಕೊಡ್ತಾರೆ. ಇವಾಗೆಲ್ಲ ಸ್ಟ್ರೀಟ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ರೋಡ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಫಸ್ಟು ಇದು ಡ್ರೈನೇಜ್ ಇದಲ್ಲ, ಅದೆಲ್ಲ ಓವರ್ಫ್ಲೋ ಆಗುತ್ತೆ, ಆಯ್ತು ಫಸ್ಟು. ಇವಾಗ ಪರವಾಗಿಲ್ಲ, ಎಲ್ಲ ರೆಡಿ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಮತ್ತೆ ರೋಡ್ಗಳೆಲ್ಲ ಹೆಂಗಿದಾವೆ ಇಲ್ಲಿ? ಇವಾಗ ಪರವಾಗಿಲ್ಲ. ಇಲ್ಲಿ ಫಸ್ಟು ಟ್ರಾಫಿಕ್ ಇದು ಸಿಗ್ನಲ್ ಇಲ್ಲ, ಇವಾಗ ಸಿಗ್ನಲ್ ರೆಡಿ ಮಾಡಿದ್ದಾರೆ. ಫಸ್ಟ್ ಮುಂಚೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು, ಇವಾಗೆಲ್ಲ ಟ್ರಾಫಿಕ್
ಸ್ಮೂತ್ ಆಗಿ ಹೋಗ್ತಾ ಇದೆ. ಹೋಗ್ತಿದೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲಿ ಆಸ್ಪತ್ರೆ ಅಥವಾ ಗೌರ್ಮೆಂಟ್ ಸ್ಕೂಲು ಅಥವಾ ಏನಂದ್ರೆ ಗೌರ್ಮೆಂಟ್ ಪಾರ್ಕ್ಗಳು ಇದಾವ ಇಲ್ಲಿ? ಇದೆ ಅಲ್ಲ, ಹೆಂಗಿದಾವೆಲ್ಲ? ಚೆನ್ನಾಗೈತೆ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್. 5 ಗ್ಯಾರಂಟಿ ಕೊಟ್ಟಲ್ಲ, ಬಸ್ ಫ್ರೀ, 2,000 ರೂಪಾಯಿ ಅದೆಲ್ಲ ಕೊಟ್ಟಿದಾರಲ್ಲ. ಹೌದು, ಅದು ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ? ಫ್ರೀ ಇಲ್ಲ, ಏನ್ ಬರುತ್ತೆ ಸರ್? ಫ್ರೀ ಅವ್ರ ಸ್ವಂತ ಕೈಯಿಂದ ಕೊಡ್ತಾರ, ಫ್ರೀ ಎಲ್ಲ ನಮ್ ದುಡ್ಡೇ ತಾನ, ಅದೇಂಗ್ ಫ್ರೀ ಆಗುತ್ತೆ? ರಘುವರಿಗೆ ಡೆವಲಪ್ಮೆಂಟ್ ವಿಚಾರದಲ್ಲಿ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಕೊಡ್ಬೋದು, 100% ಕೊಡ್ಬೋದು. ಈ ಸಿ.ವಿ. ರಾಮನ್ ನಗರ ಡೆವಲಪ್ಮೆಂಟ್ ಆಗಿದೆ ಅಥವಾ ಡೆವಲಪ್ಮೆಂಟ್ ಆಗಿಲ್ವಾ? ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಅಂದರೆ ಇಲ್ಲಿ ಎಲ್ಲ ಡೌನ್ ಅಲ್ಲಿದೆ ಮನೆಗಳೆಲ್ಲ, ಹಂಗಾಗಿ ಇದು ಸಮಸ್ಯೆ ಅಷ್ಟೇ. ಇದೇನು ಡೆವಲಪ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ ರಘು ಅವರು. ಸಮಸ್ಯೆಗಳನ್ನ ನೋಡಿ, ಈಗ ಮಾಡೋಗಿದ್ದಾರೆ, ಈ ಕಡೆ ಎಲ್ಲ ತೆಗೆದು ಹೋಗಿದ್ದಾರೆ ಅವರು, ಅಕ್ಕಪಕ್ಕ ಮನೆಯವರು. ಪೈಪ್ಲೈನ್, ಹಳೆ ಪೈಪ್ಲೈನ್ ಇದೆ, ಅವೆಲ್ಲ ಸರಿ ಇರಲಿಲ್ಲ, ಹಂಗಾಗಿ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ನಿಮಗೆ ಏನು ಸಮಸ್ಯೆ ಏನಿಲ್ಲ, ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ 5 ಗ್ಯಾರಂಟಿ ಕೊಟ್ಟಿದೆ ಅಲ್ಲ, ಅದು ಕೊಡಬೇಕಿತ್ತ ಕೊಡಬಾರ್ದಿತ್ತ? ಅವಾಗ ಅನೌನ್ಸ್ ಮಾಡಿಬಿಟ್ರಲ್ಲ, ನಿನಗೂ ಫ್ರೀ, ಮಹಾದೇವಪ್ಪಂಗೂ ಫ್ರೀ, ಅವ್ರಿಗೂ ಫ್ರೀ ಅಂತ, ಹಂಗಾಗಿ ಅವ್ರು ಅನಿವಾರ್ಯತೆ ಒಳಗಡೆ ಸಿಗಾಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅವರು ಸದ್ಯದಲ್ಲಿ ಅವರು ಅಧೋಗತಿಗೆ ತಲುಪ್ತಾರೆ ರಾಜ್ಯನ. ಈ ರಘು ಅವರಿಗೆ ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈಗ ನಾನು ಕೊಡ್ಬೇಕಂತ ಹೇಳಿದ್ರೆ 10 out of 8. ಸರ್, ನೀವು ನೋಡಿರೋ ಪ್ರಕಾರ ಸಿ.ವಿ. ರಾಮನ್ ನಗರ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ? ಈಗ ಚೆನ್ನಾಗಿದೆ, ಮುಂದೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ರಘು ಅವರಿಗೆ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಡೆವಲಪ್ಮೆಂಟ್ಗೆ? 10%. ಸಿ.ವಿ. ರಾಮನ್ ನಗರ ಡೆವಲಪ್ ಆಗಿದೆಯಾ ಅಥವಾ ಡೆವಲಪ್ ಆಗಿಲ್ವಾ ಅಥವಾ ಡೆವಲಪ್ ಆಗಬೇಕಾ? ಡೆವಲಪ್ ಆಗ್ತಾ ಇದೆ, ಪರವಾಗಿಲ್ಲ. ಇವಾಗ ಕಂಪೇರಿಂಗ್ ಟು ಬೇರೆ ಅವ್ರನ್ನ ನೋಡಿದ್ರೆ ನಮ್ಮ ಸಿ.ವಿ. ರಾಮನ್ ಕಾನ್ಸ್ಟಿಟ್ಯೂನ್ಸಿ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಈಗ ನೋಡಿ, ರೋಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ವಾಟರ್ದೆಲ್ಲ ಆಗಿದೆ, ವಾಟರ್ ಕನೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ನಮ್ಮ ಏರಿಯಾ MLA ಚೆನ್ನಾಗಿ ಮಾಡ್ತಾ ಇದ್ದಾರೆ. ಔಟ್ ಆಫ್ 100 ರಘು ಅವರಿಗೆ ಎಷ್ಟು ಕೊಡ್ತಾರೆ ಡೆವಲಪ್ಮೆಂಟ್ ವಿಚಾರದಲ್ಲಿ? ರಘು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ರಘುಗೆ ಪಾಯಿಂಟ್ ಏನಿಲ್ಲ, ಚೆನ್ನಾಗಿದೆ, ನೋ ಪ್ರಾಬ್ಲಮ್, ಫುಲ್ ಪಾಯಿಂಟ್ಸ್ ಅವ್ರಿಗೆ ಕೊಡ್ಬೋದು. ಬಟ್ ಸರ್ಕಾರ ಬಗ್ಗೆ ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಬಗ್ಗೆ ಅಂದರೆ ಈಗ ಸರ್ಕಾರ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ, ರಘು ಬಗ್ಗೆ ಏನಿಲ್ಲ. ರಘು ಅವ್ರ ಮನೆಯಿಂದ ಕೊಡಲ್ಲ ಅಲ್ಲ, ಸರ್ಕಾರ ಕೊಟ್ಟರೆ ಅವರು ಡೆವಲಪ್ ಮಾಡೋಕ್ಕಾಗತ್ತೆ. ಸಿ.ವಿ. ರಾಮನ್ ನಗರ ಡೆವಲಪ್ ಆಗಿದೆ, ಡೆವಲಪ್ ಆಗಬೇಕಾ? ಇನ್ನು ಡೆವಲಪ್ ಆಗಿದೆ, ತುಂಬ ಮಾಡಿದ್ದಾರೆ, ಪರವಾಗಿಲ್ಲ. ಜನಗಳಿಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಎಲ್ಲ ರೋಡ್ಗಳ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿದೆ ಸರ್? ನಮ್ಮ ಏರಿಯಾದಲ್ಲಿ ಸ್ವಲ್ಪ ಈಗ ಈ ರೋಡ್ಗಳೆಲ್ಲ ಆಗ್ತಿದ್ದಾರಲ್ಲ, ಅದು ಸ್ವಲ್ಪ ರೆಡಿ ಮಾಡಬೇಕು. ಅದು ರೆಡಿ ಮಾಡಿಕೊಟ್ರೆ ನಮಗೆ ಒಳ್ಳೆಯದು. ಆಮೇಲೆ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಡ್ರೈನೇಜ್ ಸಿಸ್ಟಮ್, ಪಾರ್ಕ್ಗಳು ಇವು ಎಲ್ಲ ಹೆಂಗಿದಾವೆ? ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅನುಕೂಲ ಆಗಿ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಅದೆಲ್ಲ ಹೆಂಗಿದೆ ಪರಿಸ್ಥಿತಿ? ಮಳೆ ಬಂದರೆ ಸ್ವಲ್ಪ ಇವಾಗೆಲ್ಲ ಕ್ಲೀನ್ ಮಾಡಿದ್ದಾರೆ ಸರ್. ಮೊದಲೆಲ್ಲ ತುಂಬ ನೀರೆಲ್ಲ ಇದಾಗ್ತಾ ಇತ್ತು, ಇವಾಗೆಲ್ಲ ಮಾಡಿದ್ದಾರೆ, ಎಲ್ಲ ಕ್ಲೀನ್ ಆಗಿ. ಹೇಗೆ ವ್ಯಕ್ತಿ? ಒಳ್ಳೆ ವ್ಯಕ್ತಿನೇ ಅವರು, ಏನು ತೊಂದರೆ ಇಲ್ಲ, ಒಳ್ಳೆ ವ್ಯಕ್ತಿನೇ. ಎಲ್ಲರಿಗೆ ಹೋದ್ರೆ ಎಲ್ಲ ಆನ್ಸರ್ ಕೊಡ್ತಾರೆ. ಅದೇ ಸ್ವಲ್ಪ ಬರೋ ಟೈಮ್ಗೆ ಲೇಟಾಗಿ ಬರ್ತಾರೆ ಅಷ್ಟೇ, ಮಿಕ್ಕಿದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ, ಯಾಕಂದ್ರೆ ಅವರು ಕೆಲಸ ನೋಡ್ಕೊಂಡು ಬರ್ತಾರಲ್ಲ. ಅದು ಈ ರಘು ಅವರಿಗೆ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಡೆವಲಪ್ಮೆಂಟ್ಗೆ? ಪರವಾಗಿಲ್ಲ, ಒಂದು 80 ಮಾರ್ಕ್ಸ್ ಕೊಡ್ಬೋದು. ನಾವಿವತ್ತು ಇಡೀ ದಿನ ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ, ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿರೋದೇನು ಅಂತಂದ್ರೆ, ಕೊಳಗೇರಿ ಭಾಗದಲ್ಲಿ ಬೇರೆ ರೀತಿಯ ಅಭಿಪ್ರಾಯ ಇದ್ರೆ, ಇಂದಿರಾನಗರ, ಸಿ.ವಿ. ರಾಮನ್ ನಗರ ಕ್ಷೇತ್ರದಲ್ಲಿ ಎಸ್ ರಘು ಅವರ ಬಗ್ಗೆ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದ್ದಾವೆ. ಯಾಕಂದ್ರೆ ಕೊಳಗೇರಿ ಭಾಗದಲ್ಲಿ ಎಸ್ ರಘು ಅವರು ಸರಿಯಾದ ರೀತಿಯಲ್ಲಿ ಜನರ ತೊಂದರೆಗಳಿಗೆ ಸ್ಪಂದನೆ ಮಾಡ್ತಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದ್ರೆ, ಇನ್ನು ಇಂದಿರಾನಗರ, ಸಿ.ವಿ. ರಾಮನ್ ನಗರ ಈ ಭಾಗದಲ್ಲಿ ಕ್ಷೇತ್ರದಲ್ಲಿರುವಂತಹ ಜನರು ಎಸ್ ರಘು ಅವರಿಗೆ 90ಇಂದ 100 ಮಾರ್ಕ್ಸ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಎಸ್ ರಘು ಅವರು ಕೊಳಗೇರಿ ಭಾಗದಲ್ಲೂ ಸಹಿತ ಹೆಚ್ಚಿನ ಗಮನವನ್ನ ಕೊಟ್ಟು ಅಲ್ಲಿರುವಂತಹ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು ಅನ್ನುವಂಥದ್ದೇ ನ್ಯೂಸ್ ಫಸ್ಟ್ನ ಕಳಕಳಿಯಾಗಿದೆ. ಇದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿರುವಂತಹ ಶಾಸಕರು ಕ್ಷೇತ್ರದ ಅಭಿವೃದ್ಧಿಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ, 2 ವರ್ಷಗಳಿಂದ ಮಾಡಿರುವಂತಹ ಕೆಲಸಕ್ಕೆ ಜನರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನಾಳೆ ಸಂಚಿಕೆಯಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.